% ಜನಗಳಿಗೆ ಹೈಪರ್ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಆಗಿದೆ, ಹಾಗೂ ಸ್ಮೋಕಿಂಗ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದು 4 ಅಂಶಗಳು 7 to 10% ಜಾಸ್ತಿ ಆಗಿದೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಕೋವಿಡ್ ಸೋಂಕಿನ ಸೈಡ್ ಎಫೆಕ್ಟ್ ಅಂತ ಸಮಿತಿ ಹೇಳಿದೆ. ಜೊತೆಗೆ ಹೃದಯಾಘಾತ ತಡೆಯುವುದಕ್ಕೂ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಪ್ರಮುಖವಾಗಿ 1. ಹೈಸ್ಕೂಲ್ ಪಠ್ಯಪುಸ್ತಕದಲ್ಲಿ ಆರೋಗ್ಯ ಕಾಳಜಿ ಪಾಠ ಇರಬೇಕು. 2. ಧೂಮಪಾನದಿಂದಾಗುವ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಬೇಕು. 3. ಸರ್ಕಾರ ಸಾರ್ವಜನಿಕವಾಗಿ ಧೂಮಪಾನವನ್ನು ನಿಷೇಧಿಸಬೇಕು. 4. ವರ್ಷಕ್ಕೊಮ್ಮೆ 25ರಿಂದ 30 ವಯಸ್ಸಿನವರು ಆರೋಗ್ಯ ಪರೀಕ್ಷೆ ಮಾಡಿಸಬೇಕು. 5. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸಬೇಕು. 6. ವ್ಯಾಯಾಮ, ಯೋಗ, ನಿಯಮಿತ ಆಹಾರದ ಅಭ್ಯಾಸ ಇರಬೇಕು. ಹೃದಯಾಘಾತದ ಬಗ್ಗೆ ನಾವು ಹೈಸ್ಕೂಲ್ ಮಟ್ಟದಲ್ಲಿ ನಾವು ಇದರ ಬಗ್ಗೆ ಆಗ್ತಕ್ಕಂತಹ ಕಾರಣಗಳೇನು, ಯಾವ ರೀತಿ ಅರ್ಲಿಯಾಗಿ ನಾವು ಅದನ್ನು ಪತ್ತೆ ಹಚ್ಚಬಹುದು, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಅವರ ಕರಿಕ್ಯುಲಮ್ನಲ್ಲೂ ಸಹ ಅಳವಡಿಸಬೇಕು. 2 ವರ್ಷಕ್ಕೊಮ್ಮೆ ಅವರಲ್ಲಿ ರಕ್ತದ ಒತ್ತಡದ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಡಯಾಬಿಟಿಸ್ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು. ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡೋದು ಒಳ್ಳೆಯದು. ಸಮಿತಿ ವರದಿ ಮೇಲೆ ಸರ್ಕಾರ ಯಾವ್ಯಾವ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ರು. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ 84 ತಾಲೂಕುಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳು ಸಿಗ್ತಿವೆ. ಹಾರ್ಟ್ ಸಮಸ್ಯೆ ಅಂತ ಬಂದವರಿಗೆ ಇಸಿಜಿ ಮಾಡಿ 10 ನಿಮಿಷದಲ್ಲಿ ಸಮಸ್ಯೆ ಪತ್ತೆ ಮಾಡುತ್ತಿದ್ದೀವಿ. ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ಇಂಜೆಕ್ಷನ್ ನೀಡುವ ಮೂಲಕ ಜೀವ ಉಳಿಸೋ ಕೆಲಸ ಆಗ್ತಿದೆ ಎಂದರು. ಎಲ್ಲ ಆಸ್ಪತ್ರೆಗಳಲ್ಲಿ ಟೆನೆಕ್ಟಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ, 30,000 ಒಂದೊಂದು ಇಂಜೆಕ್ಷನ್. ಅದನ್ನು ನಾವು ಅವ್ರಿಗಿಂತ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರೆ ನಾವು ಆ ಇರುವಂಥ ಕ್ಲಾಟಲ್ಲಿ ಡಿಸಾಲ್ವ್ ಆಗಿಬಿಡ್ತದೆ, ಬ್ಲಾಕ್ ಆಗ್ತದಲ್ಲ ಆರ್ಟರಿ, ಅದು ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆದರೆ ಅವ್ರು ಬದುಕ್ಬಿಡ್ತಾರೆ. ಈಗಾಗಲೇ ನಾವು 100 ಜನರ ಜೀವನವನ್ನು ನಾವು ಉಳಿಸಿದ್ದೇವೆ. ಇನ್ನು ಹೃದಯಾಘಾತ ಅನ್ನೋ ಹೆಮ್ಮಾರಿ ಈಗಲೂ ಬೆನ್ನತ್ತಿದ ಬೇತಾಳದಂತೆ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದ್ದು ಇವತ್ತು ರಾಜ್ಯದಲ್ಲಿ ಸಾವು ನೋವುಗಳಾಗಿವೆ. ವಿಧಿಯಾಟ ಬಲ್ಲವರು ಯಾರಿಲ್ಲ ಬಿಡಿ. ಹೃದಯಾಘಾತದ ಊತಕ್ಕೆ ಎಎಸ್ಐ ಬಲಿಯಾಗಿದ್ದಾರೆ. ಗೋಕಾಕ್ ಮಹಾಲಕ್ಷ್ಮೀದೇವಿ ಜಾತ್ರೆಯ ಭದ್ರತೆಗಾಗಿ ಹುಬ್ಬಳ್ಳಿಯ ಎಪಿಎಂಸಿ ಠಾಣೆ ಎಎಸ್ಐ ಮೀರಾ ನಾಯಕ ಅವರನ್ನ ನಿಯೋಜಿಸಿದ್ರು. ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯ ಹೂಡಿದ್ದ ಮೀರಾ ನಾಯಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತ ಸಾವು ಪ್ರಕರಣ ಹೆಚ್ಚಾಗಿದೆ. ಮೊಹರಂ ಜಾಗರಣೆ ಮಾಡುವ ವೇಳೆ ಎದೆನೋವು ಬಂದು 38 ವರ್ಷದ ಸಲ್ಮಾನ್ ಪಾಷಾ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಟೋ ಚಾಲಕನಾಗಿದ್ದ ತರೀಕೆರೆ ಪಟ್ಟಣದ ನಿವಾಸಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಯುವಕ ಅಸುನೀಗಿದ್ದಾನೆ. ಮುಖ ತೊಳೆಯುವಾಗಲೇ ಯಮರಾಯ ಕೇಕೆ ಹಾಕಿದ್ದು 35 ವರ್ಷದ ಪುರುಷೋತ್ತಮ್ ಮುಖ ತೊಳೆಯುವಾಗ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಿದ್ದು ಹೃದಯದ ಪರೀಕ್ಷೆಗಾಗಿ 100 ಜನ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಹೀಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯ ಇಸಿಜಿ ಕೊಠಡಿ ತುಂಬಿ ತುಳುಕುತ್ತಿದ್ದು ದಿನಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಲಾಗ್ತಿದೆ. ಪರೀಕ್ಷೆಗೆ ಹೆಚ್ಚುವರಿ ಕೊಠಡಿ ಮೂಲಕ ವ್ಯವಸ್ಥೆ ಮಾಡಲಾಗಿದೆ. ಏನೇ ಆಗಲಿ, ಕೊರೋನಾ ಸೋಂಕು ಈಗಲೂ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದೆ ಅನ್ನೋದು ಆಘಾತಕಾರಿ ಅಂಶ. ಅದರಲ್ಲೂ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಲು ಕೋವಿಡ್ ಸೋಂಕು ಕಾರಣ ಅಂತ ಸಮಿತಿ ಹೇಳಿದೆ. ಜನಾನೂ ಅಷ್ಟೇ ಜೀವನ ಶೈಲಿಯನ್ನ ಬದಲಿಸಿಕೊಳ್ಳೋದು, ಸರ್ಕಾರದ ಜೊತೆ ಕೈಜೋಡಿಸುವ ಕೆಲಸ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.